ನಾನು ಸದಾ ಪ್ರಾರ್ಥನೆಯಲ್ಲಿ ಪ್ರಾರಂಭದಲ್ಲಿ ಶಂಕರಾಚಾರ್ಯರು ಯಾವ ರೀತಿ ದೇವಿಯನ್ನು ನೋಡಿದ್ರು, ಶಿವನನ್ನು ನೋಡಿದ್ರು, ಆ ವಿಷನು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಪರಮೇಶ್ವರನ ಒಂದು ಪ್ರಥಮ ಸ್ಪಂದನ ಆ ಪರಮೇಶ್ವರಿ. ಅವಳಿಲ್ಲದೆ ಶಿವ ಪರಮೇಶ್ವರ ಒಂದು ಗರಿಕೆಯನ್ನು ಕದಲಿಸಕ್ಕೆ ಸಾಧ್ಯ ಇಲ್ಲ. ತಾಯಿ, ನಿನ್ನ ಸ್ಪರ್ಶ ಇಲ್ಲದೆ ಶಿವ ಏನೂ ಮಾಡೋಕ್ಕಾಗಲ್ಲ. ಈ ಶಿವನ ಒಂದು ಫಂಕ್ಷನ್ ಏನಿದೆ ಪ್ರತಿಯೊಬ್ಬರಲ್ಲೂ, ನಮ್ಮಲ್ಲೆಲ್ಲ ಆ ತಾಯಿಯ ಸ್ಪರ್ಶ ಬೇಕು, ಕುಂಡಲಿನಿಯ ಶಕ್ತಿ ಬೇಕು, ಫೈರ್ ಬೇಕು. ಪುಣ್ಯವಂತರಿಗೆ ಮಾತ್ರ ನಿನ್ನ ಸ್ತುತಿಸಿ ಸ್ಮರಿಸುವ ಭಾಗ್ಯ ತಾಯಿ. ಯಾಕೆ ಹರಿಹರ ವಿರಿಂಚಿಗಳು ಕೂಡ ಇವತ್ತಿಗೂ ಎಡಬಿಡದೆ ತಾಯಿ ನಿನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಪರಮೇಶ್ವರನ ಪ್ರಥಮ ಸ್ಪಂದನಕ್ಕೆ ಸ್ಪಂದನವೇ ಶಿವ ಗರಿಕೆಯನ್ನು ಕದಲಿಸಲು ನಿನ್ನ ಸ್ಪರ್ಶವಿಲ್ಲದಿರೆ ಪುಣ್ಯವಂತರಿಗೆ ಮಾತ್ರ ನಿನ್ನ ಸ್ತುತಿಸಿ ಸ್ಮರಿಸುವ ಭಾಗ್ಯ. ಹರಿಹರ ವಿರಿಂಚಿಯರು ಎಡಬಿಡದೆ ನಿನ್ನ ಸ್ತುತಿಸಿರಲು ನಾನು ಯಾವ ಮಹಾ. ಇವತ್ತು ಬ್ರಹ್ಮ ಸೃಷ್ಟಿಗಾಗಿ, ವಿಷ್ಣು ಪರಿಪಾಲನೆ ಮಾಡೋದಕ್ಕೆ, ಶಿವ ಎಲಿಮಿನೇಷನ್ಗೆ, ಲಯಗೊಳಿಸೋಕ್ಕೆ, ಅಮ್ಮ ನಿನ್ನ ಒಂದು ಸ್ಪರ್ಶ ಇಲ್ಲದೆ, ನಿನ್ನನ್ನು ಸ್ತುತಿ ಮಾಡದೆ ಅವರು ಹೇಗೆ ಈ ಪಂಚಕೃತ್ಯಗಳನ್ನು ಮಾಡ್ತಾರೆ? ಈವನ್ ತಿರೋಧಾನ ಅನುಗ್ರಹವೂ ನಿನ್ನದೇ ಅಮ್ಮ. ಅದರಿಂದ ಅವಳನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ಮರಿಸಿದರೆ ಪಂಚಭೂತಾತ್ಮಕವಾದ ಈ ಶರೀರದಲ್ಲಿ ಆ ತಾಯಿ ದರ್ಶನ ಕೊಡ್ತಾಳೆ.